ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್, ಈವ್ನಿಂಗ್ ಸ್ನ್ಯಾಕ್ಸ್ ಆ್ಯಂಡ್ ನೈಟ್ ಡಿನ್ನರ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮಕ್ಕಳಿಗೆ ಸೋಯಾ ಜಂಕ್ಸಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೋಯಾ ಜಂಕ್ಸ್ಗೆ ಮೊದಲು ಬಿಸಿನೀರು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಈಗ ಸೋಯಾ ಜಂಕ್ಸ್ನ ಈ ರೀತಿ ಹಿಂಡಿ ಸೈಡ್ಗೆ ಇಟ್ಕೋಬೇಕು. ಫುಲ್ಲು ನೀರು ಡ್ರೈ ಮಾಡಬಾರ್ದು, ಸ್ವಲ್ಪ ನೀರಿನ ಅಂಶ ಇರಬೇಕು ಅದರಲ್ಲಿ. ಈಗ ಇನ್ನೊಂದು ಬೌಲಲ್ಲಿ ಉಪ್ಪು ಖಾರ, ನಿಮ್ಮ ಹತ್ರ ಯಾವ ಮಸಾಲೆಗಳಿದ್ದರೆ ಎಲ್ಲ ಮಸಾಲೆಗಳು ಹಾಕೋಬೋದು. ನಾನು ಅರಿಶಿನ, ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ರಾಗಿ ಹಸಿ ಹಿಟ್ಟಿರುತ್ತಲ್ಲ, ಅದು ಸ್ವಲ್ಪ ನೀವು ಎಷ್ಟು ಸೋಯಾ ಜಂಕ್ಸ್ ಯೂಸ್ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡು. ಈಗ ನೀರು ಹಿಂಡಿ ಇಟ್ಕೊಂಡಿದ್ವಲ್ಲ, ಆ ಸೋಯಾ ಜಂಕ್ಸ್ನ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕೋಗಿ ಸೋಯಾ ಜಂಕ್ಸ್ನ ಎಲ್ಲಾದರೂ ಪೀಸ್ ಮಾಡಿಬಿಟ್ಟಿರಾ? ಜಸ್ಟ್ ಕಾಮಿಡಿ ಮಾಡಿದೆ ಅಷ್ಟೇ ಫ್ರೆಂಡ್ಸ್, ಸೀರಿಯಸ್ ಆಗಿ ಏನು ತೊಗೋಬೇಡಿ. ಈ ಪೀಸ್ ಆಗದಾಗೆ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಾಣಲೆಯಲ್ಲ ಫ್ರೆಂಡ್ಸ್, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಡಿ ಅಲ್ಲ, ಸಾರಿ. ನಂತರ ಜಿಪುಣತನ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಡಿ ಫ್ರೆಂಡ್ಸ್. ಆ ಮಸಾಲೆ ಎಲ್ಲ ಬಾಣಲಿಗೆ ಅಂಟ್ಕೊಬಿಡುತ್ತೆ. ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಅಂಟ್ಕೋಬಾರ್ದು. ಇನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ನಾನು ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನನಗೆ ಯಾರು ವೀಡಿಯೋ ಮಾಡಿಕೊಡೋರಿಲ್ಲ ಅಂದ್ಬಿಟ್ಟು ನಾನೇ ಒಂದು ಕೈಯಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಈ ರೀತಿ ತೋರಿಸ್ತಾರಲ್ಲ ಫೋನ್ಗಳಲ್ಲಿ, ಆ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಅದೇನು ಸಕ್ಸಸ್ ಆಗಿಲ್ಲ, ಫುಲ್ಲು ಕಾಣಿಸಿಲ್ಲ ಫ್ರೆಂಡ್ಸ್. ಹೇಗಿದೆ ನೋಡಿ. ఎందుకురా నీకు ఏసి బతుకు చి ఎందుకురా నువ్వు బతుకుతావు చి చి చి. ಈ ರೀತಿ ಸೋಯಾ ಜಂಕ್ಸ್ನ ಫ್ರೈ ಮಾಡಿಕೊಂಡು ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿಯೇ ತಿನ್ಬೋದು, ಹಾಗೆಯೇ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೆಯದು. ರಾಗಿ ಹಿಟ್ಟು ಯೂಸ್ ಮಾಡಿದ್ದೀವಲ್ಲ ಅದರಿಂದ. ಈಗ ಅದನ್ನ ನಾನು ಈ ರೀತಿ ಮಂಚೂರಿಯನ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ನಂತರ ಜಿಪುಣತನ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಮತ್ತು ಈಗ ನಾನು ಮಾಡಿದ ತಪ್ಪು ಇಲ್ಲೇ ಫ್ರೆಂಡ್ಸ್, ಕಾರ್ನ್ಫ್ಲವರು ಕಡಿಮೆ ಹಾಕ್ಕೋಬೇಕಾಗಿತ್ತು, ನಾನು ಜಾಸ್ತಿ ಹಾಕ್ಕೊಬಿಟ್ಟೆ. ಹಾಕ್ಕೊಂಡು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಇಡ್ತಾಯಿದ್ದೀನಿ. ಈಗ ನಾನು ಫ್ರೈ ಮಾಡಿರೋ ಸೋಯಾ ಚಂಕ್ಸ್ನೆಲ್ಲ ಹಾಕಿ ಫ್ರೈ ಮಾಡೋಷ್ಟರಲ್ಲೇ ನೋಡಿ ಜಾಸ್ತಿ ಗಟ್ಟಿಯಾಗೋಯಿತು. ಕಾರ್ನ್ಫ್ಲೋರ್ ಅದನ್ನು ಕಡಿಮೆ ಯೂಸ್ ಮಾಡಬೇಕಾಗಿತ್ತು, ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಸರಿ, ಅದು ಫ್ಲಾಪ್ ಆಯ್ತಲ್ಲ ಅಂದ್ಬಿಟ್ಟು ಅದು ಸೈಡ್ಗೆ ಇಟ್ಟಿದ್ದೀನಿ. ನಾನು ಡ್ರೈ ಆಗಲಿ ಮತ್ತು ಎಣ್ಣೆಯಲ್ಲಿ ಬಿಡೋಣ ಚೆನ್ನಾಗಿರುತ್ತೆ ಅಂತೇಳಿ. ಎಣ್ಣೆಯಲ್ಲಿ ಬಿಟ್ಟ ಮೇಲೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ಕಬಾಬ್ಗಿಂತಲೂ ಚೆನ್ನಾಗಿತ್ತು. ಮತ್ತು ಅದು ಡ್ರೈ ಆಗೋಷ್ಟರೊಳಗಡೆ ನಾನು ಚಪಾತಿ ರೆಡಿ ಮಾಡೋಣ ಅಂದ್ಬಿಟ್ಟು ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಹುಡ್ಬಿಗೆ ಅವರು ಸೊಪ್ಪು ಹಾಕಿ ಎಲ್ಲ ಮಾಡಿದ್ರೆ ಇಷ್ಟಪಡಲ್ಲ, ಅದರಿಂದ ಅವ್ರಿಗೆ ಚಪಾತಿ ಹಿಟ್ಟು ಕಲಸಿ ಮಾಡಿಬಿಟ್ಟು ನಾನಿಲ್ಲಿ ನನಗೆ ಪರೋಟ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು 3 ಕಟ್ಟು ತಂದುಬಿಟ್ಟಿದ್ರು, ವೇಸ್ಟ್ ಆಗೋಗುತ್ತಲ್ಲ, ಅದು ಸೊಪ್ಪು ಅಂದರೆ ಹೆಲ್ತ್ಗೆ ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಸೊಪ್ಪು, ಉಪ್ಪು, ಎಣ್ಣೆ ಹಾಕ್ಕೊಂಡು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಈ ರೀತಿ ಮಾಡಿದ್ರೆ ಹೆಲ್ತ್ಗೂ ಒಳ್ಳೆಯದು. ಮೆಂತ್ಯ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳು ಕೆಲವರು ಸೊಪ್ಪು ತಿಂದೇ ಇರ್ತಾರಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂದರು. ನನಗೋಸ್ಕರನೇ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು. ಕೊನೆಯಲ್ಲಿ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಮಿಷ್ಟ, ನೀವು ಒಂದು ಪ್ಲೇಟೋ ಒಂದು ಬಟ್ಲಾದರೂ ಮುಚ್ಚಿಡ್ಬೋದು, ಇಲ್ಲ ಕವರಲ್ಲಾದರೂ ಹಾಕಿಡ್ಬೋದು. ನಾನು ಕವರಲ್ಲಿ ಹಾಕಿಟ್ಟೆ. ಈಗ ಆವಾಗಲೇ ಮಂಚೂರಿಯನ್ ಮಾಡೋಕೆ ಈಗ ಫ್ಲಾಪ್ ಆಯ್ತಲ್ಲ, ಅದು ಡ್ರೈ ಆಗಿತ್ತು. ಇನ್ನು ಚಪಾತಿ ಹಿಟ್ಟು ಸ್ವಲ್ಪ ಹೊತ್ತು ನೆನೀಲಿ ಅಂದ್ಬಿಟ್ಟು ಈಗ ಅದನ್ನೆಲ್ಲ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಒಂದೊಂದೇ ಬಿಡ್ತಾಯಿದ್ದೀನಿ. ನೀವು ನಂತರ ಒಂದೊಂದೇ ಬಿಡಬೇಡಿ, ಟೈಮ್ ವೇಸ್ಟ್ ಮಾಡಿ ಮನೆಯವ್ರ ಹತ್ರ ಉಗಿಸ್ಕೋಬೇಡಿ. ಬಿಡಿ, ಒಂದು 4-5 ಒಂದೇ ಸಲ ಅದು ಬೆಂದ್ಕೊಳ್ಳುತ್ತೆ, ಚೆನ್ನಾಗೇ ಇರುತ್ತೆ. ಈಗ ಎಣ್ಣೆಯಲ್ಲಿ ಬಿಟ್ಟು ಮಕ್ಕಳಿಗೆ ಕೊಟ್ಟೆ. ಅವರಂತೂ ನಾನು ಮಾಡೋಷ್ಟರೊಳಗಡೆ ಖಾಲಿ ಮಾಡಿಬಿಟ್ರು ಫ್ರೆಂಡ್ಸ್. ನನಗೆ ಸಹ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೋಯಾ ಚಂಕ್ಸಲ್ಲಿ ಇದು ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಗಾಗ ಮಾಡಿಕೊಡಿ, ತುಂಬ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಸಹ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ. ಡೆಕೋರೇಷನ್ಗೆ ಅಂತೇಳಿ ಇದನ್ನ ತೊಗೊಂಡು ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲೇ ಪಾತ್ರೆಯಲ್ಲಿ ಜಾಸ್ತಿ ಅಂದರೆ ನಾನು ಪಾತ್ರೆಯಲ್ಲಿ ಮಾಡೋದೇ ಜಾಸ್ತಿ. ಈಗ ನಾನು ಚಪಾತಿಗೆ ಒಂದು ಗ್ರೇವಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಎಣ್ಣೆ ಹಾಕ್ಕೊಂಡು
ಒಂದೂವರೆ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಮೊದಲು ಮೆತ್ತಗೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಮತ್ತು ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಈರುಳ್ಳಿ, ಮೊಸರು, ಕೊತ್ತಂಬರಿ ಸೊಪ್ಪು ಈ ಮೂರೇ ಸಾಕು. ಈ ಮೂರನ್ನೂ ಮಿಕ್ಸಿಗೆ ಹಾಕ್ಕೊಂಡು ನಾನು ನೋಡಿ ಈ ರೀತಿ ತೋರಿಸ್ತೀನಿ. ಆಮೇಲೆ ಅದನ್ನ ರುಬ್ಬಿರೋದನ್ನ ತೋರಿಸೋದೇ ಮರ್ತೋಗ್ತೀನಿ. ಮತ್ತು ಬಾಣಲಿ ಇಟ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಸಿದೋದ್ರೆ ಚೆನ್ನಾಗಿರಲ್ಲ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಇಲ್ಲಿ ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿನ ಈ ರೀತಿ ಫ್ರೈ ಮಾಡೋ ಬದಲು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಅದೇ ಬರೀ ಬಟಾಣಿನೇ ಹಾಕ್ಕೊಳ್ಳಿ. ಫ್ರೈ ಮಾಡ್ದೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಮೆಂತ್ಯ ಸೊಪ್ಪು ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಹಾಕೋಕ್ಕಿಂತಲೂ ಮೆಂತ್ಯ ಸೊಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮೊಸರು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಅದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಈಗ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಗ್ರೇವಿ ರೆಡಿ ಆಗೋ ಅಷ್ಟರೊಳಗಡೆ ನಾನು ನಮ್ಮ ತಂಗಿ ಚಪಾತಿ ಮಾಡಿಬಿಡೋಣ, ಚಪಾತಿನ ಪರೋಟ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ನಮ್ಮ ತಂಗಿನ ಚಪಾತಿ ಥರ ಮಾಡಬೇಡ, ಪರೋಟ ಥರ ಸ್ವಲ್ಪ ಮಂದವಾಗಿ ಎತ್ತಿಡು ಅಂದರೆ ಪಲ್ಸ್ನಾಗ ತೀಡ್ಬಿಟ್ಲು ಮೊದಲನೇದು. ಈಗ ನೋಡಿ ಸೂಪರಾಗಿತ್ತು. ಇದು ಮಾತ್ರ ಟೇಸ್ಟ್ ಚಪಾತಿಗಿಂತಲೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೆಂತ್ಯ ಸೊಪ್ಪಾಗಲಿ ಇಲ್ಲ ಪಾಲಕ್ ಸೊಪ್ಪಾಗಲಿ ಈ ರೀತಿ ಚಪಾತಿಯಲ್ಲಿ ಗೋಧಿ ಹಿಟ್ಟಲ್ಲಿ ಈ ರೀತಿ ಕಲಿಸ್ಬಿಟ್ಟು ಮಾಡಿದ್ರೆ ಮಕ್ಕಳು ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿತ್ತು. ಈಗ ನೋಡಿ ನಮ್ಮ ಮಕ್ಳಿಗೆ ಹಾಕ್ಕೊಟ್ಟಿದ್ದೀನಿ. ಅವ್ರು ಇಷ್ಟಪಟ್ಟು ತಿಂದರು. ಮೊಟ್ಟೆ ಪಲ್ಯ ಜೊತೆ ಮೊಟ್ಟೆ ಪಲ್ಯ ಮತ್ತು ಗ್ರೇವಿ ಮಾಡಿದ್ದೆ. ಅವ್ನು ನೋಡಿ ನಂಗೆ ಫೋನ್ ಹಿಡ್ಕೊಂಡ್ರೆ ಸಾಕು ಕೈನ ತೋರಿಸ್ತಾನೆ ಸೂಪರ್ ಅಮ್ಮ ಅಂತ. ಮತ್ತು ಸೂಪರ್ ಅಂತ ಹೇಳು ಅಂತ ಹೇಳಿದೆ. ಮತ್ತು ಇಬ್ಬರು ಈಗ ಒಂದು ಕಡೆ ಚಪಾತಿ ಪರೋಟ ಎಲ್ಲ ಸುಡಿಯೋ ಅಷ್ಟರೊಳಗಡೆ ಇನ್ನೊಂದು ಸೈಡು ಗ್ರೇವಿ ರೆಡಿ ಆಗಿತ್ತು. ಗ್ರೇವಿ ಒಂದು ಕಡೆ ರೆಡಿ ಆಗ್ತಾಯಿದ್ರೆ ಇನ್ನೊಂದು ಕಡೆ ಮೊಟ್ಟೆ ಪಲ್ಯ ಖಾಲಿ ಆಗಿತ್ತು ಫ್ರೆಂಡ್ಸ್. ನನಗೆ ಸ್ವಲ್ಪ ಉಳಿದಿದ್ದು ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿತ್ತು. ಈಗ ನೋಡಿ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಡಿಸೈನಾಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿ ಸೊಪ್ಪಿನ ಸಾಂಬಾರು ಮತ್ತು ನಾನು ಮಾಡಿದ ಗ್ರೇವಿ ಮತ್ತು ಮೊಟ್ಟೆ ಪಲ್ಯ, ಚಪಾತಿ, ಪರೋಟ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಗ್ರೇವಿನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ನಾನು ಅಡುಗೆ ಮಾಡೋಷ್ಟೊಳಗಡೆ ನೈಟು ಈ ರೀತಿ ಇರುತ್ತೆ ನಮ್ಮ ಮನೆ. ಏನಾದರೂ ನಿಮ್ಗೆ ಶೇರ್ ಮಾಡಬೇಕಂತ ಏನಾದರೂ ಮಾಡೋಕ್ಕೋದ್ರೆ ಇಷ್ಟು ಪಾತ್ರೆಗಳು ಬೀಳುತ್ತೆ. ಈ ಪಾತ್ರೆಗಳು ನಾನು ನಮ್ಮ ತಂಗಿ ಪಾತ್ರೆಗಳನ್ನ ಉಜ್ಜಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿ ಮಲ್ಕೊಂಡ್ವಿ.